ನಿಲ್ಲಿಸಿ. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ. ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ. ಬೇಕೇ ಬೇಕು. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಜೊತೆ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು. ಬೇಕೇ ಬೇಕು. ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ. ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ. ಬೇಕೇ ಬೇಕು. ಬೇಕೇ ಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಇಂದು ನಾವು ವಿಜಯಪುರ ಡಿಸಿ ಆಫೀಸ್ ಮುಂದೆ ನಿಂತು ನಾವು ನ್ಯಾಯ ಕೇಳತ್ತೀವಿ. ಯಾಕಂದ್ರೆ ನೀಟ್ ಎಕ್ಸಾಮ್ ರಗಡ್ ಸಲ ಅನ್ಯಾಯ ಆಗೈತಿ. ಇವತ್ತ ಒಬ್ಬರಲ್ಲ, ದೇಶಕ್ಕೆ ಒಬ್ಬರಲ್ಲ, ಇಬ್ಬರಲ್ಲ, 3 ಮಂದಿ ರ್ಯಾಂಕ್ ಬರೋರು ಈ ಸಲ 67 ಮಂದಿ ರ್ಯಾಂಕ್ ಬಂದ. ಇದು ಹೇಗೆ ಸಾಧ್ಯ? ನಾವು 10th ಬರ್ದು ಈ ಸಲ ಫಸ್ಟ್ PUC ಬಂದು ಸೈನ್ಸ್ ಮಾಡೀವಿ. ನಾವು 10th ಬರ್ದು ಒಂದು ಬ್ಲಾಕ್ ನಾಗ ಏನೋ ಒಂದಿಷ್ಟು ಯಾರೋ ಲೂಸ್ ಬಿಟ್ಟರ್ ಅಂತ ಒಂದಿಬ್ರು ಟೀಚರ್ಸ್ ಸಸ್ಪೆಂಡ್ ಮಾಡಿದ್ರು, ಯಾರು ಏನು ಮಾಡ್ಯಾರ ಅಂತ ಹೇಳಿ ಬಂದು ವೆಬ್ಸೈಟ್ ನಾಗ ಕೂತ್ಕೊಂಡ್ರೆ ಕಮಿಷನರ್ ಅವತ್ತು ಬಂದ ಕಾಲನ್ಸ್ ಶೂಸ್ ಸಾಕ್ಸ್ ತೆಗಿಸಿ ನಮಗೆ ಒಳಗ್ ಬಿಟ್ಟು ನಮಗೆ ಪೇಪರ್ ಬರ್ಸಿದ್ರು. ಅವತ್ತು ಬಂದು ಗೌರ್ಮೆಂಟ್ ದವ್ರ ಅನ್ಯಾಯವನ್ನ ಕೇಳಿದ್ರು. ಇವತ್ತು 67 ಮಂದಿಗ ರ್ಯಾಂಕ್ ಕೊಟ್ಟರು. ಇದು ಅನ್ಯಾಯವನ್ನ ಯಾಕೆ ಕೇಳಾಗಿಲ್ಲ? ಎಷ್ಟೋ ಮಂದಿ ಬೆಂಗಳೂರಿನಾಗ ಆತ್ಮಹತ್ಯೆ ಮಾಡ್ಕೊಂಡಾರ. ಆ ಆತ್ಮಹತ್ಯೆ ಮಾಡ್ಕೊಂಡು ಫ್ಯಾಮಿಲಿ ಬೀದಿಗೆ ಬಂದಿತ್ತು. ಆ ಫ್ಯಾಮಿಲಿ ನೋಡಕ್ ಯಾರಾದ್ರೂ ಗೌರ್ಮೆಂಟ್ ಸರ್ಕಾರದವ್ರು ಬರ್ತಾರ? ಬರುದಿಲ್ಲ. ಮೋಸ ಮಾಡೋದಕ್ಕೆ, ಈ ತರ ಭ್ರಷ್ಟಾಚಾರ ಮಾಡೋದಕ್ಕೆ ಗೌರ್ಮೆಂಟ್ ಸರ್ಕಾರದವ್ರು ಮುಂದೆ ಬರ್ತಾ ಇದಾರೆ. ಆದ್ರೆ ಅದಕ್ಕೆ ಪರಿಹಾರ ಹುಡುಕೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಈ ಅನ್ಯಾಯವನ್ನ ಮುಂದೆ ನಾವು ನೀಟ್ ಎಕ್ಸಾಮ್ ಬರೀತಿರ್ತೀವಿ. ನಾವು ಈ ತರ ಏನಾದ್ರು ಅನ್ಯಾಯ ಆಗುತ್ತೆ ಅಂತ ನಾವು ಈ ತರ ಬಂದ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಯಾರಾದ್ರೂ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ನಾವು ಉಗ್ರ ಹೋರಾಟನೇ ನಾವು ಮಾಡ್ಬೇಕಾಗುತ್ತೆ. ದಯವಿಟ್ಟು ನಿಲ್ಲಿಸಬೇಕು. ನೀಟ್ ಪರೀಕ್ಷೆ, ಪ್ರವೇಶ ಪರೀಕ್ಷೆ ಅಂತಕ್ಕಂಥದ್ದು ಏನು ಈ ದೇಶದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಆ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡಲು ಇಲ್ಲಿ ಎಲ್ಲರೂ ಕೂಡ ನಾವು ಸೇರಿದ್ದೇವೆ. ಇವತ್ತು ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಪರೀಕ್ಷೆ ಮಾತ್ರ ಅಲ್ಲ, ಅದು ಈ ದೇಶದ ಭವಿಷ್ಯತ್ತಿಗೆ ಹೋರಾಡ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ, ಯುವಜನರ ಒಂದು ಮತ್ತು ಪಾಲಕರ ಒಂದು ಆತ್ಮಸಾಕ್ಷಿ ಅಂತೇಳಿ ನಾನು ಇವತ್ತು ಭಾವಿಸ್ತೀನಿ. ಯಾಕಪ್ಪ ಅಂತಂದರೆ 10 ವರ್ಷದ ಹಿಂದ್ಗಡೆನೆ ನನ್ನ ಮಗಳು ಒಂದು ಒಳ್ಳೆ ಡಾಕ್ಟರ್ ಆಗಬೇಕು, ಒಂದು ಮೆಡಿಕಲ್ ಫೀಲ್ಡ್ನಲ್ಲಿ ಒಳ್ಳೆ ಒಂದು ಈ ದೇಶದ ಒಂದು ಸೇವೆ ಮಾಡಬೇಕು, ಒಂದು ಒಳ್ಳೆ ಒಂದು ಡಾಕ್ಟರ್ನಾಗಿ ಮಾಡ್ಬೇಕಂತೇಳಿ ಕನಸು ಕೊಟ್ಟು ಇವತ್ತು ಹಗಲು ರಾತ್ರಿ ಕಷ್ಟಪಟ್ಟು ಅವರು ಒಂದು ಹನಿ ಬೆವರಿನ ರೂಪಾಯಿಯನ್ನು ತೆಗೆದಿಟ್ಟು ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಡೊನೇಷನ್ ಹಾವಳಿ ಈ ಒಂದು ವ್ಯಾಪಾರಸ್ಥ ಒಂದು ವ್ಯವಸ್ಥೆ ಏನಿದೆ, ಆ ಈ ವ್ಯಾಪಾರಸ್ಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನನ್ನ ಒಂದು ಮಗಳು ಒಳ್ಳೆ ಒಂದು ಡಾಕ್ಟರ್ ಆಗಲಿ ಅಂತೇಳಿ ಇವತ್ತು ಶಾಲಾ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ. ಆದರೆ ಇವತ್ತು ಆ ಒಂದು ಆಸೆಗೆ ಇವತ್ತು ಎಳ್ಳು ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆನ ಇವತ್ತಿನ ಸರ್ಕಾರಗಳು ಏನು ಮಾಡ್ತಾ ಇದೆ, ಅದನ್ನು ಖಂಡಿಸಲಿಕ್ಕೆ ನಾವು ಇವತ್ತೆಲ್ಲರೂ ಕೂಡ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ನೀಟ್ ಪರೀಕ್ಷೆ ಏನಿದೆ, ಈ ಪರೀಕ್ಷೆ ಅಂತ ಭ್ರಷ್ಟಾಚಾರ ದೇಶದಲ್ಲಿ ಮತ್ತೊಂದು ಯಾವತ್ತೂ ಕೂಡ ಇದರ ಒಂದು ಸರಿಸಮಾನವಾಗಿ ನಡೆದಿಲ್ಲ ಅಂತೇಳಿ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದೇ ಒಂದು ಬ್ಲಾಕ್ನಲ್ಲಿ ಇರ್ತಕ್ಕಂಥ 25ರಿಂದ 30 ವಿದ್ಯಾರ್ಥಿಗಳು ಒಂದೇ ಒಂದು ನೀಟ್ ಪರೀಕ್ಷೆಯಲ್ಲಿ ಒಟ್ಟರು ಕೂಡ ಟಾಪ್ ತಗೋತಾರೆ. 720 ಅಂಕಗಳಿಗೆ 720 ಅಂಕಗಳನ್ನ ತಗೋತಾರಪ್ಪ ಅಂತಂದ್ರೆ ಇದು ಒಂದು ಇದಕ್ಕಿಂತ ಒಂದು ದೊಡ್ಡ ಭ್ರಷ್ಟಾಚಾರ ಈ ದೇಶದಲ್ಲಿ ಎಲ್ಲಿದೆ? ಇವತ್ತು 2-3 ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ನೀಟ್ ಪರೀಕ್ಷೆಯನ್ನು ಬರೆಯುವುದೇ ದೊಡ್ಡ ಇದು. ಅಂಥದ್ರಲ್ಲಿ ಆ ಒಂದು 2-3 ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ 720ಕ್ಕೆ 703 704 ಅಂಕಗಳನ್ನು ತಗೋತಾರಂತೇಳಿ ಇಲ್ಲಿ ಯಾರು ಕೂಡ ಮೂರ್ಖರಿಲ್ಲ, ನಂಬಲಿಕ್ಕೆ ಯಾರು ಕೂಡ ನಂಬೋಕ್ಕೂ ಸಾಧ್ಯ ಇಲ್ಲ. ಇವತ್ತು ಈ ಒಂದು ಗುಜರಾತ್ ವ್ಯವಸ್ಥೆ ಆಗಿರ್ಬೋದು, ಹರಿಯಾಣ ಮತ್ತು ಅಸ್ಸಾಂನಂತೆ ಇರ್ತಕ್ಕಂಥ ಒಂದು ಬಂಡವಾಳಶಾಹಿ ವ್ಯವಸ್ಥೆಗಳು ಇವತ್ತು ಈ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ದೇಶ ಇವತ್ತು ನೋಡ್ತಾ ಇದೆ. ಜಾಹೀರಾತು ಕೂಡ ಆಗಿದೆ. ಇವರೊಂದು ಭ್ರಷ್ಟಾಚಾರ ಇಡೀ ದೇಶ ತುಂಬ ಜಾಹೀರಾತು ಕೂಡ ಆಗಿದೆ. ಅದನ್ನು ವಿರೋಧಿಸ್ತೀವಿ. ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದು ದೇಶ ಬಿಟ್ಟು ಓಡೋಗಿದ್ದಲ್ಲಿದೆ ಈ ದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಕೂಡ ಕೊಳ್ಳೆ ಇಡ್ತಕ್ಕಂಥ ಕೆಲಸವನ್ನು ಇವತ್ತಿನ ರಾಜಕಾರಣಿಗಳು ಇವತ್ತು ಈ ಒಂದು ಭ್ರಷ್ಟಾಚಾರ
ಭ್ರಷ್ಟಾಚಾರ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದೆ. ಅದಕ್ಕಾಗಿ ನಾನು ಇವತ್ತು ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು, ಇವತ್ತು ನಮ್ಮನ್ನ ಆಳ್ತಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಗಾಗಿರ್ಬೋದು, ನಾವು ಇವತ್ತು ಹೇಳೋದು ಒಂದೇ, ವಿದ್ಯಾರ್ಥಿಗಳು ಈ ದೇಶವನ್ನ ಕಟ್ಟಲಿಕ್ಕೆ ರೆಡಿ ಇದ್ದಾರೆ. ಅವರು ಹಗಲು ರಾತ್ರಿ ಓದ್ತಾ ಇದ್ದಾರೆ. ಅವರಲ್ಲಿಯೂ ಕೂಡ ಒಂದು ಒಳ್ಳೆಯ ಟ್ಯಾಲೆಂಟ್ ಇದೆ, ಅವರಲ್ಲಿ ಕೂಡ ಒಳ್ಳೆಯ ಒಂದು ಮೆಚುರಿಟಿ ಇದೆ. ಆ ಒಂದು ಟ್ಯಾಲೆಂಟ್ ಅನ್ನ, ಅವರಲ್ಲಿ ಇರ್ತಕ್ಕಂಥ ಕಲೆಯನ್ನ ಬಳಸ್ಕೊಂಡು ನೀವು ಒಂದು ಅವ್ರಿಗೆ ಅವಕಾಶ ಕೊಟ್ಟರೆ ಈ ದೇಶ ಮುಂದಿನ ದಿನಮಾನಗಳಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆಯ ದೇಶ ಆಗ್ತದೆ, ಅಭಿವೃದ್ಧಿ ಸಾಗುವಂತ ವೈಜ್ಞಾನಿಕ ದೇಶ ಆಗ್ತದೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾ ಇದ್ದೇನೆ. ಅದೇ ರೀತಿಯಿಂದ ಭ್ರಷ್ಟಾಚಾರಕ್ಕೆ, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿಲ್ಲಪ್ಪ ಅಂತಂದ್ರೆ ಈ ಒಂದು ಹೋರಾಟದ ಮುನ್ನೆಲೆಯಾಗಿ ನಾವು ಇಡೀ ದೇಶ ತುಂಬಾ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ. ವಿದ್ಯಾರ್ಥಿಗಳ ಪರವಾಗಿ ನಾವು ಯಾವತ್ತೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ ನಿಲ್ತದೆ ಅಂತೇಳಿ ಈ ಒಂದು ಹೋರಾಟದ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸರ್, ಈಗಾಗಲೂ ಸುಪ್ರೀಂ ಕೋರ್ಟ್ 1500ಕ್ಕಿಂತ ಹೆಚ್ಚು ವಿದ್ಯಾರ್ಥಿನ ಮತ್ತೊಮ್ಮೆ ಎಕ್ಸಾಮ್ ಪರೀಕ್ಷೆ ಬರೀಬೇಕಂತ ಆದೇಶ ನಿನ್ನೆ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರನೂ ಒಪ್ಕೊಂಡಿದೆ, ಎಲ್ಲಿ ಏನಾದರೂ ಆಗಿದೆ ಅದರಿಂದ ತಪ್ಪಾಗಿದೆ ಅಂತ ಹೇಳಿದೆ. 1500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗೆ ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕಂತ ಆದೇಶ ಆಲ್ರೆಡಿ ನಿನ್ನೆ ಆಗಿದೆ. ಹಾಂ ಸರ್, ಸರಿ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಇವತ್ತು ನಾವು ಉದ್ದೇಶಪೂರ್ವಕ ಇವತ್ತು ಪ್ರತಿಭಟನೆ ಯಾಕೆ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇವತ್ತು ಚಂತನ ಇವತ್ತು ಒಂದು ವಿದ್ಯಾರ್ಥಿ ಒಂದ್ಸಲ ಎಕ್ಸಾಮ್ ಬರೀಬೇಕಾಗಿದ್ದು 2-3 ಸಲ ಎಕ್ಸಾಮ್ ಬರೀಬೇಕಪ್ಪ ಅಂತಂದ್ರೆ ತುಂಬಾ ಕಷ್ಟ ಸಂಗತಿ. ಯಾಕಪ್ಪ ಅಂತಂದ್ರೆ ಅವರು ಹಗಲು ರಾತ್ರಿ ವಿದ್ಯಾಭ್ಯಾಸವನ್ನು ಮಾಡಿ ಒಂದ್ಸಲ ಒಂದು ಅಟೆಂಡ್ ಆಗಿ ಎಕ್ಸಾಮ್ ಬರೀಬೇಕಂದ್ರೆ 1000 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಅವರ ಒಂದು ಇರ್ತಕ್ಕಂಥ ಒಂದು ಓದಿರ್ತಕ್ಕಂಥ ಒಂದು ನಾಲೆಜ್ ಏನಿರ್ತದೆ ಅದ್ರ ಪ್ರಮಾಣವು ಕೂಡ ಈಗ ಮರ್ತು ಹೋಗಿ ಬಿಡ್ತಿರ್ತಾರೆ. ಈಗ ಮತ್ತೆ ಎಕ್ಸಾಮ್ ಬರೀಬೇಕು, ಮತ್ತೆ ಭ್ರಷ್ಟಾಚಾರ ಮಾಡ್ತೀವಿ, ನಾವು ಮತ್ತೆ ಎಕ್ಸಾಮ್ ಬರಿತೀವಿ, ನಾವು ಕೋರ್ಟ್ ಹೋಗ್ತೀವಿ. ಯಾಕಂದ್ರೆ ಇವತ್ತು ಕೋರ್ಟ್ ಮುಖಾಂತರ ಇವತ್ತು ಆರ್ಡರ್ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದಲ್ಲ, ಆ ಪರಿಸ್ಥಿತಿ ಹೋಗಲಾಡಿಸ್ಕೊಳ್ಳೋ ಒಂದು ಉದ್ದೇಶದಿಂದ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳು ಇವತ್ತು ದೇಶವನ್ನು ಕಟ್ಟಬೇಕಾಗಿದೆ. ಇವತ್ತು ನ್ಯಾಯಾಲಯಕ್ಕೆ ಹೋಗಿ ಒಂದು ವಕಾಲತ್ ಹಾಕಿ ಇವತ್ತು ನ್ಯಾಯವನ್ನು ತಗೊಂಡು ಬರ್ತಕ್ಕಂಥದ್ದು ಇದು ದೇಶದ ಸಂಸ್ಕೃತಿ ಅಲ್ಲ, ಈ ದೇಶದ ಒಂದು ಆಡಳಿತ ವ್ಯವಸ್ಥೆ ಅಲ್ಲ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೇವೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಭ್ರಷ್ಟಾಚಾರವನ್ನು ನಿಲ್ಲಿಸಿ, ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ, ಬೇಕೇ ಬೇಕು. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ, ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ, ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ, ವಿದ್ಯಾರ್ಥಿ ಜೀವನ ಜೊತೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ, ನೀಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿ, ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ,